ನಮಗಾಗಿ ಶಿಲುಬೆ ಶ್ರಮೆ ತಾಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆಯನ್ನು ಧ್ಯಾನಿಸ್ತಿದ್ದೇವೆ. ಈ ದಿನಕ್ಕಾಗಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 3ನೇ ವಚನ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 3ನೇ ವಚನ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಗ್ರಹಿಸುವುದಕ್ಕಾಗಿ ದೇವರಾತ್ಮನು ನಮ್ಮನ್ನು ಬಲಪಡಿಸಿ ಆತನು ತಾನೇ ನಮಗೆ ಬೋಧಿಸಲಿ. ಆತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ಈ ವಾಕ್ಯಗಳು ನಮ್ಮನ್ನು ಆಧರಿಸಲಿ. ನಾವು ಓದಿದಂಥ ಈ ವಾಕ್ಯದ ಭಾಗ ಯೆಶಾಯ 53ನೇ ಅಧ್ಯಾಯದ ವಾಕ್ಯ ಭಾಗ. ಪ್ರವಾದಿಯಾದ ಯೆಶಾಯನು ಈ 53ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನಿಗೆ ಕಲ್ವಾರಿ ಶಿಲುಬೆಯಲ್ಲಿ ಆದಂಥ ಘೋರ ಬಾಧೆಯ ಅನುಭವ, ಅದರಲ್ಲಿನ ದೇವರ ಉದ್ದೇಶ, ಕ್ರಿಸ್ತನ ಅನುಭವಿಸಿದ ಪಾಡುಗಳು, ಮನುಷ್ಯರು ಆತನೊಂದಿಗೆ ಹೇಗೆ ನಡ್ಕೊಂಡ್ರು, ದೇವರ ಆತನೊಂದಿಗೆ ಹೇಗೆ ನಡ್ಕೊಂಡ, ಕ್ರಿಸ್ತನು ಹೇಗೆ ನಡ್ಕೊಂಡ, ಇದರಲ್ಲಿ ದೇವರ ಉದ್ದೇಶಗಳೇನು, ಇದರಿಂದ ದೇವರು ಸಾಧಿಸ್ಲಿಕ್ಕಿರುವಂಥ ವಿಷಯಗಳೇನು, ಇದರಿಂದ ಮನುಷ್ಯರಿಗೆ ಆಗಲಿಕ್ಕಿರುವ ಲಾಭವೇನು, ಹೀಗೆ ಅನೇಕ ಸಂಗತಿಗಳನ್ನು ಆತನು ಪ್ರಸ್ತಾಪಿಸ್ತಾನೆ. ಆ ಕಾಲಕ್ಕೆ ಮಾತ್ರವಲ್ಲದೆ ಬಹುದೂರಕ್ಕೆ ಅಥವಾ ಭವಿಷ್ಯತ್ತಿನಲ್ಲಿ ಬಹುದೂರದ ಕಾಲಕ್ಕೆ ಮುಂದೆ ಆಗಲಿಕ್ಕಿರುವಂಥ ಕಾರ್ಯಗಳನ್ನು, ಅನೇಕ ಸಂಗತಿಗಳನ್ನು ಆತನು ಇವುಗಳಲ್ಲಿ ಪ್ರಸ್ತಾಪಿಸಿದ್ದಾನೆ ಅಥವಾ ಪ್ರವಾದಿಸಿದ್ದಾನೆ. ಇಲ್ಲಿ 3ನೇ ವಚನದ ವಿಶೇಷತೆ, ಮನುಷ್ಯರಾದ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಗೆ ನಡ್ಕೊಂಡೆವು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವಂಥ ವಾಕ್ಯದ ಭಾಗ. ಇಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಹೇಗೆ ನಡ್ಕೊಂಡೆವು ಅಲ್ಲಿ ಬರ್ತದೆ, ಅವನು ಧಿಕ್ಕರಿಸಲ್ಪಟ್ಟನು, ಮನುಷ್ಯರು ಸೇರಿಸಿಕೊಳ್ಳದವನು. ನಾವು ಯೇಸುವನ್ನು ಧಿಕ್ಕರಿಸಿದವರು, ನಂತರದಲ್ಲಿ ಆತನನ್ನು ಸೇರಿಸಿಕೊಳ್ಳದವರು. ಬರೆದದೆ, ಅವನು ಯೇಸು ಕ್ರಿಸ್ತನ ಕುರಿತಾಗಿ ಅವನು ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದಾನೆ. ಆತನು ಘೋರ ಸಂಕಟಪಟ್ಟು ಬಾಧೆ ಪಡುವಾಗ ನಾವು ನಮ್ಮ ಮುಖವನ್ನು ಯೇಸುವಿನಿಂದ ತಿರುಗಿಸಿಕೊಂಡೆವು, ಅವನನ್ನು ಧಿಕ್ಕರಿಸಿದೆವು. ನಮ್ಮಿಂದ ಧಿಕ್ಕಾರಕ್ಕೆ ಯೇಸು ಒಳಗಾದ. ಮತ್ತು ಆ 3ನೇ ವಚನದಲ್ಲಿ ಕೊನೆಯ ಮಾತು ಬರ್ತದೆ, ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ಅಂದರೆ ನಾವು ಅಲಕ್ಷಿಸಿದ್ದೇವೆ. ಆತನು ಯಾರೆಂಬುದಾಗಿ ತಿಳುಕೊಳ್ಳುವ ಗೋಜಿಗೆ ನಾವು ಹೋಗಲಿಲ್ಲ. ಆದರೆ ಇದೇ ವೇಳೆಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಕ್ರಿಸ್ತನು ತಾನು ಮಾಡಿದ್ದೇನು, ಅಥವಾ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಘೋರ ಯಾತನೆ ಪಡುವಾಗ ದೇವರು ಮಾಡಿದ್ದೇನು ಎಂಬುದನ್ನು ನಾವು ಗಂಭೀರವಾಗಿ ಯೋಚಿಸಿದರೆ, ಕಲ್ವಾರಿ ಶಿಲುಬೆಯಿಂದ ನಮಗೆ ಸಿಕ್ಕುವಂಥ ಒಂದು ದೊಡ್ಡ ಸಂದೇಶ ಅಥವಾ ಶ್ರೇಷ್ಠ ಸಂದೇಶ, ದೇವರು ಮನುಷ್ಯರಾದ ನಮ್ಮನ್ನು ಎಷ್ಟರ ಮಟ್ಟಿಗೆ ಲಕ್ಷಿಸ್ತಿದ್ದಾನೆ. ದೇವರಾದ ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದಾನೆ. ಕಲ್ವಾರಿ ಶಿಲುಬೆ ಅದು ದೇವರು ನಮ್ಮನ್ನು ತನ್ನ ತೆಕ್ಕೆಗೆ ಅಥವಾ ತನ್ನ ಸಹವಾಸಕ್ಕೆ ನಮ್ಮನ್ನು ಸೇರಿಸಿಕೊಂಡ ಭಾಗ, ಅಥವಾ ಯೇಸು ಕ್ರಿಸ್ತನ ಮುಖಾಂತರ ಅಥವಾ ದೇವರು ತನ್ನ ಮಗನ ಮುಖಾಂತರ ಅಥವಾ ಕ್ರಿಸ್ತನ ಮುಖಾಂತರ ಮನುಷ್ಯರಾದ ನಮ್ಮನ್ನು ತನಗೆ ಸಂಪಾದಿಸಿಕೊಂಡ ವಿಷಯ, ಅಥವಾ ದೇವರನ್ನ ನಾವು ಕಾಣದೆ ದೇವರಿಂದ ದೂರವಿದ್ದಂಥ ಸಂದರ್ಭದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಆತ ನಮ್ಮನ್ನು ತಿರುಗಿ ಸಂಪಾದಿಸಿಕೊಂಡು ನಮಗೆ ಪುತ್ರ ಸ್ವೀಕಾರವನ್ನು ಅಂದರೆ ನಮ್ಮನ್ನು ತಿರುಗಿ ತನ್ನ ಮಕ್ಕಳನ್ನಾಗಿ ದೇವರು ಸಂಪಾದಿಸಿಕೊಂಡ ಭಾಗ.
ನಮ್ಮನ್ನು ಸಂಪಾದಿಸಿಕೊಂಡ ಎಂಬುದಾಗಿ ಹೇಳಿದರೆ ಬೇರೆ, ನಮ್ಮನ್ನು ಸ್ವಕೀಯ ಜನರನ್ನಾಗಿ ಮಾಡಿಕೊಂಡ, ಅದೂ ಸಹ ಇನ್ನೊಂದು ಮಹತ್ವವುಳ್ಳ ವಿಷಯ. ಇನ್ನೂ ಸಮೀಪಕ್ಕೆ ನಮ್ಮನ್ನು ಮಕ್ಕಳನ್ನಾಗಿ, ಮಕ್ಕಳು ಯಾರು? ತಂದೆ ತಾಯಿಯ ಹೃದಯಕ್ಕೆ ಹತ್ತಿರದವರು. ಹಾಗಾದರೆ ದೇವರು ನಮ್ಮನ್ನು ನೋಡಿ ನಮ್ಮನ್ನು ಮಕ್ಕಳೆಂಬುದಾಗಿ ಕರೆಯುವುದಾದರೆ ನಾವು ದೇವರ ಹೃದಯಕ್ಕೆ ಹತ್ತಿರದವರು. ಇದು ಕಲ್ವಾರಿ ಶಿಲುಬೆ ಇಂದ ನಮಗೆ ಸಿಕ್ಕಿದ ದೊಡ್ಡ ಲಾಭ, ಅಥವಾ ಅದು ನಮಗೆ ಕೊಟ್ಟ ಕೊಡುಗೆ. ದೇವರು ನಮ್ಮನ್ನು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಸಂಪಾದಿಸಿಕೊಳ್ತಾನೆ. ಆದರೆ ಅದೇ ವೇಳೆಯಲ್ಲಿ ನಾವು ಆತನನ್ನು ಧಿಕ್ಕರಿಸಿದ್ದೇವೆ, ನಾವು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಯಾರು ನಮ್ಮನ್ನು ದೇವರಿಗಾಗಿ ಸಂಪಾದಿಸುವುದಕ್ಕಾಗಿ, ದೇವರ ಆಯ್ಕೆಗೆ ಸೇರಿಸುವುದಕ್ಕಾಗಿ ಬಂದನೋ ಅವನನ್ನು ನಾವೇನು ಮಾಡಿದ್ದೇವಂತೆ ನೋಡಿ ಧಿಕ್ಕರಿಸಿದ್ದೇವೆ, ಅವನನ್ನು ಸೇರಿಸಿಕೊಳ್ಳಲೇ ಇಲ್ಲ. ಯೇಸು ಕ್ರಿಸ್ತನು ಬಹಳ ಸಂಕಟದಲ್ಲಿ ವ್ಯಾಧಿ ಪೀಡಿತನಾಗಿದ್ದಾಗ ನಾವು ಆತನ ನೋಡಿ ನಮ್ಮ ಮುಖವನ್ನು ತಿರುಗಿಸಿಕೊಂಡಿದ್ದೇವೆ, ಅವನನ್ನು ಧಿಕ್ಕರಿಸಿದ್ದೇವೆ, ಮತ್ತು ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಅಂದರೆ ಆತನನ್ನು ಅಲಕ್ಷಿಸಿದ್ದೇವೆ. ಭಕ್ತನಾದ ಪೌಲನು ಆತನು ತನ್ನ ಸೇವಾ ಅನುಭವಗಳನ್ನು ಆತನು ವಿಧ ವಿಧವಾಗಿ ಆತನು ಬರೀತಾನೆ. ಅವುಗಳಲ್ಲಿ ಕೆಲವೊಮ್ಮೆ ಆತನು ಬರೆದ ಮಾತುಗಳನ್ನು ನಾವು ಗಂಭೀರವಾಗಿ ನೋಡಬೇಕಾಗ್ತದೆ. ಭಕ್ತನಾದ ಪೌಲನು ಆತನು ಕೆಲವೊಮ್ಮೆ ತನಗಿರುವಂಥ ಸೇವೆ ಅನುಭವಗಳನ್ನ ಬರೀತಾನೆ. ಹೇಗೆ ಆತನು ಸೇವಾವಧಿಯಲ್ಲಿ 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಇದನ್ನು ಬರೀತಾನೆ. 8ನೇ ವಚನ ಹೇಗೆ ಹೇಳ್ತದೆ? ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರಾಗಿದ್ದೇವೆ, ಮೋಸಗಾರನೆನಿಸಿಕೊಂಡರು ಸತ್ಯವಂತರು. ಸೇವೆಯಲ್ಲಿ ಅನೇಕರು ಆತನನ್ನು ಮೋಸಗಾರ ಎಂಬುದಾಗಿ ಭಾವಿಸಿದ್ದಾರೆ. ಆದರೆ ಆತನು ಹೇಳ್ತಾನೆ ಆತನು ಸತ್ಯವಂತನು. ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು. ಒಂದು ವೇಳೆ ಅಜ್ಞಾತ ಯಾರೂ ಸೇರಿಸಿಕೊಳ್ಳೋದು ಅಥವಾ ಒಂದು ಗತಿಹೀನ ಸ್ಥಿತಿ ಆದರೆ ಹಾಗಲ್ಲ. ನಾವು ಎಲ್ಲರಿಂದ ಸೇರಿಸಲ್ಪಟ್ಟವರು, ಸಾಯುವವರಾಗಿ ತೋರಿದರೂ ಬದುಕುವವರಾಗಿದ್ದೇವೆ. ಒಂದು ಕಡೆ ಅವರ ಜೀವಿತದಲ್ಲಿ ಬಹಳ ನಕಾರಾತ್ಮಕ ಸ್ಥಿತಿ, ಆದರೆ ಇನ್ನೊಂದು ಕಡೆ ಅದು ಸುಸ್ಥಿತಿಯನ್ನು ತೋರಿಸ್ತಾನೆ. ಹೀಗೆ ಆತನು ಮುಂದುವರೆದು ಹೇಳ್ತಾನೆ, ಶಿಕ್ಷೆ ಹೊಂದಿದವರಾಗಿದ್ದರು ಕೊಲ್ಲಲ್ಪಡದವರು, ವಿಪರೀತ ಶಿಕ್ಷೆ ಆಗಿದೆ ಆದರೆ ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವವರು. ಮುಂದೆ ಬಹಳ ವಿಶೇಷವಾದ ಮಾತು ಹೇಳ್ತಾನೆ, ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರಾಗಿದ್ದೇವೆ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನಮ್ಮಿಂದ ಆತನು ಬಹಳ ಹೀನ ಸ್ಥಿತಿಗೆ ಹೋದ, ಆದರೆ ಆತನಿಂದಲೇ ನಮಗೆ ಲಾಭ, ಆತನಿಂದಲೇ ನಮಗೆ ಆಶೀರ್ವಾದ, ಆತನಿಂದಲೇ ನಮಗೆ ದೇವರಿಂದ ಒದಗಬೇಕಾದ ಸಕಲ ಸಂಗತಿಗಳು, ದೇವರಿಂದ ನಮಗೆ ಏನಾದರೂ ಲಭಿಸುವುದಾದರೆ ಅದೆಲ್ಲವೂ ಕ್ರಿಸ್ತನ ಮುಖಾಂತರವೇ. ನಾವು ಆತನನ್ನು ವಿಪರೀತವಾಗಿ ಅಲಕ್ಷಿಸಿದ್ದೇವೆ. ಯೋಹಾನದನ್ನು ಬರೀತಾನೆ, ಆತನ ಸ್ವಂತ ಜನರ ಬಳಿಗೆ ಬಂದರೆ ಆತನನ್ನು ಅವರು ಅಂಗೀಕರಿಸಲೇ ಇಲ್ಲ. ಈ ಸ್ಥಿತಿಗೆ ನಾವು ಯೇಸು ಕ್ರಿಸ್ತನನ್ನು ನಡೆಸಿದ್ದೇವೆ. ಆದರೆ ಈ ಸ್ಥಿತಿಯಲ್ಲಿರುವಂಥ ಯೇಸುವೆ ಇಲ್ಲಿ ಪೌಲ ಹೇಳುವ ಪ್ರಕಾರ ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರು ಎಲ್ಲ ಇದ್ದವರು. ಹಾಗಾದರೆ ಏನೂ ಇಲ್ಲದ ಸ್ಥಿತಿಯಲ್ಲಿ ಯೇಸು ಶಿಲುಬೆಯಲ್ಲಿ ತೂಗಾಡ್ತಿದ್ದಾನೆ. ಆದರೆ ಆತನು ಒಳಗೆ ಅಂಥವನಲ್ಲ, ಮಹಾಮಹಿಮನು, ಸರ್ವೈಶ್ವರ್ಯವುಳ್ಳ ದೇವರು, ಸರ್ವಜ್ಞಾನಿಯಾದ ದೇವರು. ದೇವರು ನಮಗೆಲ್ಲವನ್ನ ಕ್ರಿಸ್ತನ ಮುಖಾಂತರವೇ ಒದಗಿಸುವಂಥದ್ದು. ನಮಗೆ ಒಡಂಬಡಿಕೆ ಕ್ರಿಸ್ತನ ಮುಖಾಂತರವೇ, ವಾಗ್ದಾನಗಳು ಕ್ರಿಸ್ತನ ಮುಖಾಂತರವೇ, ದೇವರ ಆಶೀರ್ವಾದಗಳು ಕ್ರಿಸ್ತನ ಮುಖಾಂತರವೇ, ದೇವರು ನಮಗೆ ಕೊಡುವ ಪವಿತ್ರಾತ್ಮನು ಕ್ರಿಸ್ತನ ಮುಖಾಂತರವೇ, ವರಗಳು ಕ್ರಿಸ್ತನ ಮುಖಾಂತರವೇ, ನಿತ್ಯ ಜೀವ ಕ್ರಿಸ್ತನ ಮುಖಾಂತರವೇ. ಪ್ರೇರೆ, ದೇವರು ಕ್ರಿಸ್ತನ ಮುಖಾಂತರ ನಮ್ಮನ್ನು ಸೇರಿಸಿಕೊಂಡು ನಮಗೆ ಅನೇಕ ಆಶೀರ್ವಾದಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದರೆ ಕಲ್ವಾರಿ ಶಿಲುಬೆಯ ಕುರಿತು ನಾವು ನೋಡುವಾಗ, ಆತನು ಅಲ್ಲಿ ಪಾಡುಪಡುವಾಗ ಎಲ್ಲ ಮನುಷ್ಯರಿಂದ ಆತನು ಧಿಕ್ಕರಿಸಲ್ಪಟ್ಟವನು. ನಾವು ಆತನಿಗೆ ಕೊಟ್ಟ ಕೊಡುಗೆ, ಆತನನ್ನು ಅಲಕ್ಷಿಸಿ ಧಿಕ್ಕರಿಸಿ ತಿರಸ್ಕರಿಸಿದವರು. ಆದರೆ ಆ ಸ್ಥಿತಿಯಲ್ಲೇ ನಮ್ಮಿಂದ ತಿರಸ್ಕಾರ ಹೊಂದುತ್ತಿರುವಾಗಲೇ, ನಮ್ಮಿಂದ ಧಿಕ್ಕರಿಸಲ್ಪಟ್ಟಾಗಲೇ, ನಮ್ಮಿಂದ ಅಲಕ್ಷ್ಯಗೆ ಆತನ ಗುರಿಯಾದಾಗಲೇ ಆತನು ಮಾತ್ರ ನಮ್ಮನ್ನು ಧಿಕ್ಕರಿಸಲಿಲ್ಲ, ಆತನು ಮಾತ್ರ ನಮ್ಮನ್ನು ತಿರಸ್ಕರಿಸಲಿಲ್ಲ.
ಆತನು ಮಾತ್ರ ನಮ್ಮನ್ನು ಅಲಕ್ಷಿಸಲೇ ಇಲ್ಲ. ಆತ ನಮ್ಮನ್ನು ಲಕ್ಷಿಸಿದ್ದಾನೆ, ಸೇರಿಸಿಕೊಂಡಿದ್ದಾನೆ, ಪ್ರೀತಿಸಿದ್ದಾನೆ, ಆಲಂಗಿಸಿಕೊಂಡಿದ್ದಾನೆ. ಪ್ರೇರೆ, ಬಹಳ ವಿಶೇಷ, ಬಹಳ ವಿಶೇಷ. ಒಂದು ಪ್ರಸಿದ್ಧವಾದ ಘಟನೆ ಇದೆ. ಒಂದು ಪುಟ್ಟ ಬಾಲಕ, ಆತನು ಬೆಳೀತಾ ಇರುವಾಗ, ಅವನ ಶಾಲೆಗೆ ಹೋಗ್ತಾ ಬರ್ತಿರುವಾಗ ಅವನೊಳಗೆ ಏನೋ ಒಂದು ವೇದನೆ ಕಾಡ್ತದೆ. ಏನು ಕಾಡ್ತದೆ? ಅವನ ಸಹಪಾಠಿಗಳು, ಅಂದ್ರೆ ಅವನ ಜೊತೆ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳ ತಂದೆ ತಾಯಿಗಳನ್ನ ನೋಡುವಾಗ, ವಿಶೇಷವಾಗಿ ತಾಯಿಂದ ನೋಡುವಾಗ, ಅವರೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ, ಅಂದರೆ ಸುಂದರರಾಗಿ ಅವ್ರು ಕಾಣ್ತಾರೆ. ಆದರೆ ಇವನು ತನ್ನ ತಾಯಿನ ನೋಡಿದ್ರೆ ಇವನ ತಾಯಿ ಅವನಿಗೆ ಸುಂದರಳಾಗಿ ಕಾಣಲ್ಲ, ಬದಲಾಗಿ ಸ್ವಲ್ಪ ಕ್ರೂಪಿಯಾಗಿ ತಾಯಿ ಕಾಣ್ತಾಳೆ. ಇವನಿಗದು ವೇದನೆ. ಹಾಗಾಗಿ ಅವನಿಗೆ ತಾಯಿಯ ಮೇಲೆ ಏನೋ ಒಂದು ಅಸೂಯೆ ಆರಂಭವಾಗ್ತದೆ. ತಾಯಿಯನ್ನ ನಿಧಾನವಾಗಿ ಅಲಕ್ಷಿಸ್ಲಿಕ್ಕೆ ಆರಂಭಿಸ್ತಾನೆ. ಒಂದು ವೇಳೆ ಅವನು ಇನ್ನೂ ಸ್ವಲ್ಪ ಬೆಳೆಯುವಾಗ ತಾಯಿಗೆ ಹೇಳ್ತಾನೆ, ನೀನು ಶಾಲೆ ಬಳಿ ಬರಬೇಡ. ನಂತರದಲ್ಲಿ ಗೊತ್ತಾಗ್ತದೆ, ಬೇರೆಲ್ಲರ ತಾಯಿ ಅಂದ್ರೆ ನೋಡಲಿಕ್ಕೆ ಚಂದವಾಗಿ ಕಾಣ್ತಾರೆ, ಇವನ ತಾಯಿ ಕುರೂಪಿಯಾಗಿ ಕಾಣೋದ್ರಿಂದ ಇವನಿಗೆ ತಾಯಿ ಮೇಲೆ ಬೇಸರ. ಆದಷ್ಟು ತಾಯಿಂದ ದೂರವನ್ನು ಕಾದುಕೊಳ್ಳುವುದಕ್ಕೆ, ಅಂತರವನ್ನು ಕಾದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಒಂದು ದಿನ ಇದನ್ನು ಗಮನಿಸಿದಂಥ ಒಬ್ಬರು ಅವನ ಬಳಿ ಮಾತನಾಡ್ತಾರೆ. ಅವನಿಗೆ ಕೇಳ್ತಾರೆ, ನಿನ್ನ ತಾಯಿ ಯಾಕೆ ಕುರೂಪಿ ಗೊತ್ತೋ? ನಾನು ಹೇಳ್ತಾನೆ, ನನಗೆ ಗೊತ್ತಿಲ್ಲ. ಆ ಬಾಲಕ ಹೇಳ್ತಾನೆ, ನನಗೆ ಗೊತ್ತಿಲ್ಲ. ಆಗ ಅವ್ರು ಹೇಳ್ತಾರೆ, ನೀನು ಪುಟ್ಟ ಕಂದಮ್ಮನಾಗಿದ್ದಾಗ ನೀನು ನಿನ್ನ ತಾಯಿ ಇದ್ದ ಆ ಮನೆಗೆ ಅಥವಾ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದಿತ್ತು. ಆಗ ನಿನ್ನ ತಾಯಿ ಆ ಗುಡಿಸಲಿನಲ್ಲಿ ಒಳಗೆ ಇರಲಿಲ್ಲ, ನೀನು ಒಳಗಿದ್ದೆ. ಆ ಬೆಂಕಿಯು ಚಡಪಡಿಸ್ತಾ ಉರಿತಿರುವಾಗ ನೀನು ಒಳಗೆ ಇದ್ದೆ. ಮನೆಗೆ ಬೆಂಕಿ ಬಿದ್ದ ಸುದ್ದಿ ಕೇಳಿ ತಾಯಿ ಎಲ್ಲಿಗೆ ಹೋಗಿದ್ದಳು ರಭಸವಾಗಿ ಓಡಿ ಬರ್ತಾಳೆ. ಮನೆ ಹತ್ತಿ ಉರಿತಾ ಇದೆ. ಅನೇಕರನ್ನ ಆಕೆ ಕೇಳಿಕೊಳ್ತಾಳೆ, ಹೇಗಾದ್ರೂ ನನ್ನ ಕಂದನನ್ನು ಯಾರಾದರೂ ಉಳಿಸಿಕೊಡಿ. ಆದ್ರೆ ಆ ಬೆಂಕಿ ರಭಸಕ್ಕೆ ಯಾರೊಬ್ಬರು ಆ ಗುಡಿಸಿನೊಳಗೆ ಹೋಗುವುದಕ್ಕೆ ಧೈರ್ಯವೇ ಮಾಡೋದಿಲ್ಲ. ತಾಯಿಯನ್ನು ಸಾವಕಾಶ ಮಾಡದೆ, ತಾಳ್ಲಿಕ್ಕೆ ಸಾಧ್ಯವಿಲ್ಲದೆ ಆಕೆಗೆ ಉಳಿದದ್ದು ಒಂದೇ, ತಾನೇ ಆ ಹತ್ತಿ ಉರಿತಿರುವಂಥ ಗುಡಿಸಿನೊಳಗೆ ನುಗ್ಗಿ ಆ ಗುಡಿಸಲಿನ ಮಧ್ಯದಲ್ಲಿ ಒಂದು ಕಡೆ ಮಲಗಿದ್ದ ಆ ತನ್ನ ಕಂದಮ್ಮನನ್ನು ಎದೆಗೆ ಅಪ್ಪಿಕೊಂಡು ಆಕೆ ಹೊರಗೆ ಓಡಿ ಬರ್ತಾಳೆ. ಹೀಗೆ ಆಕೆ ಒಳಗೆ ಹೋಗಿ ತನ್ನ ಮಗುವನ್ನು ಎತ್ತಿಕೊಂಡು ರಕ್ಷಿಸಿಕೊಂಡು ಹೊರಗೆ ಬರೋದ್ರೊಳಗೆ ಬೆಂಕಿ ಆಕೆಗೆ ತನ್ನ ದೇಹದ ವಿಧ ಭಾಗಗಳಿಗೆ ತಾಗ್ತದೆ. ಆ ಬೆಂಕಿಯ ಕಾವು ಆಕೆಗೆ ಅದರ ಬೆಂಕಿಯ ತೀವ್ರತೆ ಆಕೆಗೆ ವಿಪರೀತವಾಗಿ ತಾಗ್ತದೆ. ಆಕೆ ಮೈ ಅಲ್ಲಲ್ಲಿ ಸುಟ್ಟು ಹೋಗ್ತದೆ, ಮುಖವು ಸುಡ್ತದೆ, ಶರೀರದ ಕೆಲವು ಭಾಗಗಳು ಸುಟ್ಟು ಹೋಗ್ತದೆ. ಒಮ್ಮೆಲೆ ಆಕೆ ಕುರೂಪಿಯಾಗಿ ಮಾರ್ಪಡ್ತಾಳೆ. ಇದನ್ನ ಒಬ್ಬರು ಆ ಮಗುವಿಗೆ ವಿವರಿಸಿ ತಿಳಿಸ್ತಾರೆ. ನಿನ್ನ ತಾಯಿ ಕುರೂಪಿ ಅಲ್ಲ. ಈ ಊರಿನ ಜನರು ನಿನ್ನನ್ನು ರಕ್ಷಿಸಲಿಕ್ಕೆ ಯಾರೊಬ್ಬರೂ ಧೈರ್ಯ ಮಾಡದಿದ್ದಾಗ ನಿನ್ನ ಮೇಲೆ ಪ್ರೀತಿ ಮಮತೆ ಇಟ್ಟು ತನ್ನ ಜೀವವನ್ನು ಲೆಕ್ಕಿಸದೆ ರಕ್ಷಿಸಿದ ತಾಯಿ. ನಿನ್ನ ತಾಯಿನ ಅಲಕ್ಷ್ಯ ಮಾಡಬೇಡ ಅನ್ನೋಂಥ ಬುದ್ಧಿವಾದ ಮಗನಿಗೆ ತಿಳಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರಾದ ಯೇಸು ಕ್ರಿಸ್ತನನ್ನು ನಾವು ಅಲಕ್ಷಿಸಿದ ಜನರು. ಆದರೆ ಆತನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮನ್ನು ಪ್ರೀತಿಸಿ ಸನ್ಮಾನಿಸಿದವನು. ಕಲ್ವಾರಿ ಶಿಲುಬೆಯಲ್ಲಿ ಆತ ನಮ್ಮನ್ನು ಸನ್ಮಾನಿಸಿದವನು. ಆತನಿಗೆ ತಕ್ಕ ಗೌರವವನ್ನು ನಾವು ಕೊಡಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆಯೇ, ನಿನ್ನ ಮಹಾದಯುಳು ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪಾದಗಳಿಗೆ ಎರಗ್ತೇವೆ. ನಿನ್ನ ನಮ್ಮನ್ನು ಎಷ್ಟೋ ಸನ್ಮಾನಿಸ್ತಿ, ನಿನ್ನ ನಮ್ಮನ್ನು ಎಷ್ಟೋ ಪ್ರೀತಿಸಿದಿ. ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಎಷ್ಟೋ ಶ್ರೇಷ್ಠ ಲಾಭಗಳನ್ನು ನಮಗೆ ದೊರಕಿಸಿಕೊಟ್ಟಿದ್ದಿ. ನಿತ್ಯತ್ವದ ಲಾಭಗಳು, ಆತ್ಮ ಪ್ರಾಣ ಶರೀರಕ್ಕೆ ಬೇಕಾದ ಲಾಭಗಳು, ನಮ್ಮ ಭವಿಷ್ಯತ್ತಿಗೆ ಬೇಕಾದ ಲಾಭಗಳು, ಈ ಲೋಕದ ಜೀವಿತಕ್ಕೆ ಬೇಕಾದ ಲಾಭಗಳು, ಕೌಟುಂಬಿಕ ಜೀವಿತಕ್ಕೆ ಬೇಕಾದ ಲಾಭಗಳು. ಕರ್ತನೆ, ಹೀಗೆ ನಾವು ಎಣಿಸ್ಲಿಕ್ಕೆ ಅಸಾಧ್ಯವಾಗುವಷ್ಟು ಆಶೀರ್ವಾದಗಳನ್ನು ನಮಗಾಗಿ ಕಲ್ವಾರಿ ಶಿಲುಬೆಯಿಂದ ಒದಗಿಸಿದ ದೇವರೇ,
ನಾವು ನಿನ್ನನ್ನು ಅಲಕ್ಷಿಸಿದಾಗಲೇ, ಧಿಕ್ಕರಿಸಿದಾಗಲೇ, ತಿರಸ್ಕರಿಸಿದಾಗಲೇ, ನೀನು ನಮ್ಮನ್ನು ಧಿಕ್ಕರಿಸದೆ, ತಿರಸ್ಕರಿಸದೆ, ಅಲಕ್ಷಿಸದೆ ಇವೆಲ್ಲವನ್ನು ಒದಗಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ಸುಸ್ಥಿತಿಗೆ ತರುವುದಕ್ಕಾಗಿ ನೀನು ಕ್ರೂಪಿಯಾಗಿ ಘೋರ ಬಾಧೆಯನ್ನು ಅನುಭವಿಸೋದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ ನಿನಗೆ ಮಹಿಮೆ ಆಗಲಿ, ಕರ್ತನೇ ನಿನಗೆ ಮಹಿಮೆ ಆಗಲಿ. ಕರ್ತನೇ, ಅನೇಕ ನಮ್ಮ ಯವನಸ್ಥರು ಸ್ವಾಮಿ ಅವರ ಜೀವಿತದಲ್ಲಿ ಕಾಣಬೇಕಾದ ಆಶೀರ್ವಾದಗಳನ್ನು ಕಾಣದೆ ಬಾಧೆ ಪಡುತ್ತಿರುವಲ್ಲಿ ಈ ದಿನ ಕರ್ತನೆ ಅವರನ್ನು ನೀನು ಸಂಧಿಸಪ್ಪ, ಅವ್ರನ್ನ ಮುಟ್ಟು. ಉದ್ಯೋಗವಿಲ್ಲದ ಯವನಸ್ಥರಿಗೆ ಉದ್ಯೋಗವು ಲಭಿಸಲಿ. ವಿವಾಹಕ್ಕಾಗಿ ಎದುರು ನೋಡ್ತಿರುವಂಥ ಮಕ್ಕಳಿಗೆ ನೀನು ನೇಮಿಸಿದ ತಕ್ಕ ಬಹಳ ಸಂಗಾತಿನ ಅವರಿಗೆ ತೋರಿಸಿಕೊಡು. ಅವರ ಜೀವಿತಗಳನ್ನು ಆಶೀರ್ವದಿಸು. ನಿನ್ನ ಮಂಗಳ ಕಾರ್ಯಗಳು ಅವರ ಜೀವಿತದಲ್ಲಿ ನೆರವೇರಲಿ. ಕರ್ತನೆ, ನಿನಗೆ ಮಹಿಮೆ ಸಲ್ಲಿಸ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.